ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನಂತ ಜಮೀರ್ನ ಡೆಪ್ಟಿ ಸಿಎಂ ಮಾಡ್ಬೇಕಂತ ಕಣೆ. ಮೊನ್ನೆ ಜಮೀರ್ ಅಹಮದ್ ಸಾಹೇಬ್ರಿಗೆ DCM ಹಾಗೂ ಇಲ್ಲ ಮಿನಿಸ್ಟರ್ ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಬಾಗಲಕೋಟೆ ಜಿಲ್ಲೆಲಿಂದ ಪ್ರತಿಭಟನೆ ಮಾಡ್ಕೊಂಡು ಬೆಂಗಳೂರು ಮಟ್ಟ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ. ಅವ್ರ ಪಾದಯಾತ್ರೆಯಿಂದ ನಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅವರೊಬ್ಬರು ಭೀಮಂತ ನಾಯಕರು. ಜಮೀರು ಮಾಡಿಕೊಂಡಿರೋ ಎಡವಟ್ಟಿಗೆ ಅದನ್ನ ಮಾಮೂಲಿ ಮಂತ್ರಿ ಮಾಡೋದು ಕಷ್ಟ ಐತಿ. ತಲೆ ಮೇಲೆ ಕುಂತು ಕಾಯ್ಬೇಕಾಗಿರೋದು ಯಾವ್ರು ಸಿದ್ದಣ್ಣ, ಅದೇ ಮುನಿಸ್ಕೊಂಡು ಓಡಾಡ್ತೈತಿ. ಅಂತದ್ರಲ್ಲಿ ಜಮೀರ್ನ ಯಾರು DCM ಮಾಡ್ತಾರಂತಲ. ಯಾರು ಮಾಡ್ಲಿಲ್ಲ ಅಂದ್ರು ನಾವು ಓಟ್ ಹಾಕಿರೋ ಜನಗಳು ನಾವು ಮಾಡೇ ಮಾಡ್ತೀವಿ ಅಂತ ಬೀದಿಗಳು ಬಿಟ್ಟವೆ ಕಣೆ. ನೋಡಿ, ಯಾವುದೇ ಅಸಮಾಧಾನ ಎಲ್ಲಿಯೂ ಕೂಡ ಇಲ್ಲ. ಅವರು ಅಭಿಮಾನಿಗಳು ಕೇಳೋದು ಸ್ವಾಭಾವಿಕ, ಕೇಳಲೇಬೇಕು. ಅದು ಪ್ರಜಾಪ್ರಭುತ್ವ ಸೌಂದರ್ಯ. ಪಕ್ಷ ಮತ್ತು ಪಕ್ಷದ ನಾಯಕರು ಅದನ್ನ ತೀರ್ಮಾನ ಯಾರಿಗೆ ಯಾವ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ. ಯಾವುದೇ ಗೊಂದಲ ಇಲ್ಲ. ಇವತ್ತೆಲ್ಲ ಸರ್ಕಾರ ಅವ್ರಿಗೆ ಚೆನ್ನಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ. ಕಾದರ್ ನೋಡ್ಲಣ, ಕೇಳೋದ್ರಲ್ಲಿ ತಪ್ಪಿಲ್ಲ, ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಮೋಸ ಮಾಡಿದ್ ಮಾತ್ರ ತಪ್ಪು ಅನ್ನಂಗ್ ಮಾತಾಡ್ತೈತಿ. ಜಮೀರ್ ಕಾಲಿಡಿದು ಎಳೆದಿದ್ದೆ ಯಾರು? ಲಾಭ ಸಿಕ್ಕಿದ ಮಾತ್ರ ಕಾದರಿಗೆ ಕಣ್ಲೆ. ಏನ್ ಲಾಭ ಅಲ್ಲಣ್ಣ, ಹೋದ್ ಸರ್ತಿ ಮಿನಿಸ್ಟರ್ ಆದಾಗ ಯಾವ ಖಾತೆ ಇತ್ತು ಈಗಲೂ ಅದೇ ಖಾತೆಲಿ ಐತೆ ಅಷ್ಟೇ. ಬಿಡುವದ ಕ್ಯಾಬಿನೆಟ್ ಅಲ್ಲಿ ಒಬ್ರೇ ಲೇಡೀಸಿಗೆ ಕುರ್ಚಿ ಹಾಕಿಲ್ಲ ಅಂತವ. ಕಾಂಗ್ರೆಸ್ಸಿನ ಲೇಡೀಸ್ ಒಳಗೊಳಗೆ ಒಣಕೆ ಹಿಡ್ಕೊಂಡು ಓಡಾಡ್ತಾವ್ರಂತ ಕಣೆ. ಅಯ್ಯಯ್ಯೋ, ಮತ್ತಿನ್ನೇನು ಮಾಡ್ತಾರಲ್ಲ, ಸಮಾನತೆ ಅಂತ ಭಾಷಣ ಹೊಡೆದು ಕಾಯ್ದೆ ಕೊಡೋ ಟೈಮಲ್ಲಿ ಕೈ ಕೊಟ್ರಿ ತಪ್ಪಲ್ವೇನ್ಲ ಅದು? ನಾನುವೇ ಲಕ್ಷ್ಮಕ್ಕ ಮೊದಲನೇ ಲಿಸ್ಟ್ ಅಲ್ಲಿ ಇರ್ತದೆ, ಒಳ್ಳೆ ಕಾಯ್ದೆನೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದಿ. ಇವು ನೋಡಿದ್ರೆ ಕಾಯ್ದೆ ಇಲ್ದೆ ಗಾಯ್ತ ಮಾಡ್ಸವೆ. ಎರಡನೇ ಲಿಸ್ಟ್ ಅಲ್ಲಿ ಲಕ್ಷ್ಮಕ್ಕನ ಹೆಸರು ಇದ್ದೇ ಇರ್ತದೆ ಕಂಬಿಡ್ಲಣ. ಆದ್ರೆ ಪಾಪ ಇನ್ನ ಸುಮಾರು ಜನ MLAಗಳು ಖರ್ಚಿಗೆ ಕಾಸು ಕೊಟ್ಟು ಅಭಿಮಾನಿಗಳ ಕೈಲಿ ಗಲಾಟೆ ಎಲ್ಲ ಮಾಡ್ಸಕ್ಕೆ ಶುರು ಮಾಡಬೇಕನೆ. ಕುರ್ಚಿ ಕೊಡ್ಲಿಲ್ಲ ಅಂದ್ರೆ ಮುಂದ್ಲು ಸಲ ಕಾಂಗ್ರೆಸ್ನ ಸೋಲ್ಸೇ ಬಿಡ್ತೀವಿ ಅಂತ ಹೊಂಟಬೇಕನೆ. ಯಾವುದೇ ಪಕ್ಷನ ಸೋಲ್ಸೋದು ಗೆಲ್ಸೋದು ಓಟ್ ಮಾಡೋರ್ ಕೈಲೈತೆ ಕಣ್ಲೆ. ಈ ಪುಡಿ ಲೀಡರ್ಗಳು ಸುಮ್ಕೆ ಬ್ಲಾಕ್ ಮೇಲ್ ಮಾಡಬೇಕು ಅಷ್ಟೇ ಅಂದಂಗೆ ಏನ್ಲ ಬಿಡದಿ ಗಲಾಟೆ. DK CM ಆಗಿದ್ದೆ ತಡ ಕನಸಿನ ಪ್ರಾಜೆಕ್ಟ್ ಟೌನ್ಶಿಪ್ಪಿಗೆ ಆರ್ಡರ್ ಮಾಡೈತೆ ಕಣೆ. ಅವ್ರ ಕನಸಿನ ಕೂಸಲ್ಲ, ನನ್ನ ಕನಸಿನ ಕೂಸೇನೆ. ನಾನು 2006-7ರಲ್ಲಿ ಅವತ್ತಿನ ನನ್ನ ಉದ್ದೇಶವೇ ಬೇರೆ ಇದ್ದಿದ್ದು. ಅವತ್ತಿನ ಕತೆ ಓಕೆ ಕಲ್ಲಣ, ಈಗ DK ಮಾಡೇ ಮಾಡ್ತೀನಿ ಅಂತ ಕುಂತೈತಲ್ಲ, ಏನ್ ಮಾಡ್ತೀಯಪ್ಪ? ನ್ಯಾಯಾಂಗದ ಮುಂದೆ ಹೋಗಿ ಇವತ್ತು ಏನು ಇದರಲ್ಲಿ ಇರ್ತಕ್ಕಂಥ ನಿಜವಾದ ಗ್ರೌಂಡ್ ರಿಯಾಲಿಟಿ ಅದನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ನಾವು ಏನೊಂದು ನ್ಯಾಯಾಲಯದಿಂದ ಗೌರವಿತವಾದ ತೀರ್ಪನ್ನು ತೆಗೆದುಕೋಬೇಕು, ಅದಕ್ಕೆ ಹೋರಾಟ ಮಾಡಿ. ರೈತರೇ ಕೊಡಕ್ ರೆಡಿ ಇಲ್ಲ ಅಂದ ಮೇಲೆ ಬಲವಂತವಾಗಿ ಯಾಕೆ ಸಿಟಿ ಕಟ್ಟಕ್ ಹೊಂಟವಂತಲ. ಬಲವಂತದ ತೀರ್ಮಾನ ಬೇಡ ಅಂತ ಹೇಳೋದಲ್ವೆಂದ ಗಣೇಶಿ ತೇರಿಕಿ ಶಿವನಿ ಶಂಭುಲಿಂಗ.